ಎಲ್ಲಿ ಹೋದ್ರಪ್ಪ ಇವ್ರೆ ಬರಾಕತ್ತೀವಿ ಅಂತಂದ್ಲ. ಇದು ಸರೋಜಿನ ಫೋನ್ ಹಚ್ಚಿತ್ತೆ ಆಮೇಲೆ ಬರಾಕತ್ತೀವಿ ತಗೋ ಅಂತವ. ಇನ್ನೂ ಬರ್ಲಿಲ್ಲಲ್ಲ ಇವ ಎಷ್ಟೊತ್ತಾದ್ರೆ ಬರೋಲೋಕ ಎಷ್ಟೊತ್ತಿಗೆ ಬರೋಲೋಕ ಒಟ್ಟ ಬರ್ತೀವಿ ಅಂದ್ರೆ ನಮ್ಮದ ನನ್ನವ ಸಜ್ಜಾಗೈತಿಲ್ಲ. ಗೋಡೆ ಗೋಡೆ ಏನು ಹೊತ್ತಾವ ಇದು ಓದಲ್ವಲ್ಲೇ? ಹಾಯ್ ಇಲ್ಲಿದ್ದೀನಿ. ನಾ ಅಲ್ಲಿ ಓದ್ರಿ ಯಾಕೆ ಇನ್ನೂ ಬರ್ಲಿಲ್ಲವ ಅಂತಂದು ನೋಡಕ್ ಹೋದ್ರೆ ನೀ ನೋಡಿದ್ರೆ ಇಲ್ಲಿ ಬಂದಿರಿ. ಅಲ್ಲ ಗೋಡೆ ಅವ್ರೆ ಫೋನ್ ಹಚ್ಚಿದ್ರನೆ ಅದೇ ನೋಡಕ್ಕೆ ಬರ್ತೀವಿ ಅಂದಿದ್ರಲ್ಲ ಅವ್ರೆ. ಇದು ಸರೋಜಿಗೆ ಫೋನ್ ಹಚ್ಚಿದ್ದೆ ನಾನು ಆಗಲ್ಲ ಒಳಗೆ ಅನ್ನೋ ಕಡೆಯಿಂದ. ಫೋನ್ ಹಿಂಗೆ ಆಗಾಕತ್ತಿದ್ದಿಲ್ಲ ಅದೇ ಬೇರೆಯವರ ಜೊತೆ ಮಾತನಾಡುತ್ತಿದ್ದಾರೆ ಅಂತಂದು ಬಂತೆ. ಅದಕ್ಕೆ ಕಟ್ ಮಾಡುವ ನೋಡೋಣ ಮತ್ತೆ ಇನ್ನೊಂದನೇ 2 ಸರಿ ಹಚ್ಚಿದ್ರತೆ ಅಂತಂದು ಅಂದೆ ನಾನು. ಮತ್ತೆ ಒಳ್ಳೆ ಹಚ್ಚಿಲ್ಲ ಇಲ್ಲ ಅವನು ಯಾಕೆ ಸಿಟ್ಕೊಂಡು ಹೋಗಿ ಮುಕ್ಕೊಂಡ ಗೋಡೆ. ಏನು ಮಾಡೋದೀಗ? ಅದಕ್ಕೆ ಅಂದೆ ನಾನು ಬ್ಯಾಡ ತಡಿ ಬ್ಯಾಡ ತಡಿ ಇನ್ನೊಂದಿಷ್ಟು ದಿನ ನೋಡೋಣ ಅಂತಂದ್ರೆ ನೀನು ಒಬ್ಬಕ್ಕೆ ಕೇಳಿಲ್ಲ ನನ್ನ ಮಾತೆ. ಈಗ ನೋಡಕ್ಕೆ ಸಿಟ್ಟು ಮಾಡ್ಕೊಂಡು ಹೋಗಿ ಕುಂತಾಳ ಅಂದ್ರೆ ಮತ್ತೆ ಯಪ್ಪ ನನಗರ ಏನು ಇತ್ತೆ ಗೋಡೆ ಇದೊಂದು ಆಸೆ. ಮೊಮ್ಮಕ್ಕ ತಲೆ ಮ್ಯಾಗ ಹಾಕಿ ಕಳ ಹಾಕಿ ನಾನು ಸಿಡಿಗೆ ಹಾಕುಂದಂಗಾಗಲಿ ಪಾತಿಯವರ ಅಂತಂದು ನಾನು ಇಷ್ಟ ಬೇಡ್ಕೊಳ್ಳೋದೆ. ಹೆಂಗಾರ ಮಾಡಿ ದೊಡ್ಡಕ್ಕಿದ ಮದುವೆ ಮಾಡಿ ಇದು ಮಾಡಿದ್ರೆ ಚಿಂತೆ ಇಲ್ಲ ಪಾಯಪ್ಪ. ಏನು ಮಾಡೋದೆ ಹೇಳಿ ನೀನ ಅಂದಾಳ. ನನಗೆ ಒಂದು ಮಾತು ಹೇಳ್ಬೇಕಾಗಿತ್ತೆ ಅಮ್ಮ ನೀನು ಅಂತಂದ್ಲ. ಇಲ್ವಾ ಮತ್ತೆ ನನ್ನ ಮೊಮ್ಮಗಳ ನನ್ನ ಮಾತೆ ನಾನು ಗೆರೆ ಹಾಕಿದ್ದೆ ದಾಟಂಗಿಲ್ಲ ಅಂತಂದೆ ಈ ನಿರ್ಧಾರ ಮಾಡೀನಿ ಅಂತಂದೆ. ಅದಕ್ಕೆ ನಾನಿಲ್ಲ ಉಟ್ಕೊಂಬತ್ತಂತ ಸೀರೆ ಅಂತಂದು ಅಂತ ಕೊನೆಗೆ ಹೋಗಿದ್ದೆ ಇನ್ನೂ ಬಂದಿಲ್ಲ. ಮತ್ತೆ ಹ್ಞೂ ಅಂದಾಳಿಲ್ಲ ಸಜ್ಜಾಗಿ ಬರ್ತಾ ಬಿಡೆ. ಇವ್ರ ಗಂಡಿನ ಕಡೆಯರಿನ ಎಲ್ಲದಾರ ಏನೇ ನೋಡೋಣ. ಅದೇ ಮ್ಯಾಗ ಅಡ್ಕಿಲಿ ತಾಟಿತ್ತ ತಳಗದ ಇಟ್ಟಿದ್ದೆ ಅದನ್ನ ತೊಳಲ್ಲ ಇಲ್ಲ ಈಕಿನ ನಮ್ಮ ಗೌರಿ. ತೊಳಾತೋರೇಪ ತೊಳಾಳ ಇದು ಚಳಿ ಅಡಿಕೆ ಬೇಡ ಚಲೋ ಇದ್ರ ಏಪ ಇಂಥವು ಅಡಿಕೆ ಅಂತಾರಲ್ಲ ಅವು ಕರಿ ಇರ್ತಾವಲ್ಲ ಅವನ ತುಂಬ ಚಲೋ ಒಂದು ದೇಶ ಬೇಳೆ ಸೊಪ್ಪು ತಗೊಂಬ ಚಲೋ ಮೆತ್ತನು ಇಲ್ಲಿ ತೊಂಬ ತಂದಂತ ತೋಬೆ ಎಲ್ಲ ತಂದಿಟ್ಟನಿ. ಪ್ಲೇಟ್ನಾಗ ಹಾಕ್ಬೇಕಷ್ಟೆ. ಅದೇ ಪ್ಲೇಟ್ ಕೊಟ್ಟಿದ್ದೆ ಆಗಲಿ ತೆಗೆದು ಗೌರಿ ಕೈಯಾಗ ತೊಳೆದು ನಾ ಎಲ್ಲ ಹೊಂದಿಸಿಡ್ದಂತ ತಗೋರಿ ಅಂತಂದ್ಲೆ. ಹೌದಾ? ಹೊಂದಿಸಿಡ್ರಿ ತಾಟ್ ಹೊಂದಿಸಿಡ್ರಿ ಹೊಳಿ ನೀವ ತಿನ್ವಂತ್ರಿ. ಇವ ಇದು ಏನ ಮಾತಾಡತ್ತೀರಿ? ಅಲ್ಲಿ ಒಳಗ ಗೌರವ ನೋಡಿದ ಜಮಖಾನ ಪಮಖಾನ ಎಲ್ಲ ಹಾಸಿ ಅಡಿಕೆಯಲ್ಲಿ ಇದು ಸಜ್ಜು ಮಾಡಿಟ್ಟಾಳ. ಹೋಗೋನು ತಂಗಿ ಇದ್ಯಾಕೆ ಬಂತಪ್ಪ ಇದೆ? ನಾನೇ ಸ್ವಚ್ಛಾಗ ತೊಳೆದಿಡೆ ಅಂತಂದು ಹೇಳಿದ್ದೆ. ಇನ್ನು ಹೇಳಿಲ್ಲ ಅಂದ್ರೆ ನಾನು ಗ್ರ್ಯಾಡಿ ರಂಪ ಮಾಡ್ತತಿ. ಅದೇ ನಮ್ಮ ನೂನೆ ಬೇದೆ ಪ್ಯಾಟಿಯರ ನೋಡಕ್ಕೆ ಬರಾಕತ್ತಾರ. ಅದಕ್ಕೆ ಮತ್ತೆ ಒಂದಿಟ್ಟೆಲ್ಲ ಸ್ವಚ್ಛ ಇಡುವ ಅದೇ ಜಮಖಾನ ಪಮಖಾನ ಹಾಸಿ ಅಡಿಕೆ ರಾಶಿ ಅಡಿಕೆ ಅವನ ತಂದೆ ಬಡೆ ಸೊಪ್ಪ ತಂದೆ ಇಡಪ್ಪ ಅಂತಂದು ಹೇಳಿದ್ದೆ. ಇಟ್ಟನಿ ಅಂತ ಅನ್ನಕತ್ತಿದ್ದ ನೀನು ಬಂದ್ಬಿಟ್ಟು ನೋಡಾಗಿ ಹೋಗಿ ಜಕ ಪಕ್ಕ ಮಾಡಿ ಚಲೋದೊಂದು ಸೀರೆ ಉಟ್ಟು ಹೋಗಿ. ಅವ್ರೆ ಮತ್ತೆ ಭಾಳ ಗರಬರ ಶ್ರೀಮಂತರದಾರಂತ ಮತ್ತೆ ಅವ್ರೆ ಮತ್ತೆ ಅವ್ರಿಗೆ ತಕ್ಕಂಗೆ ಇರ್ಬೇಕಲ್ವ. ನಾವು ಒಂದಿಟ್ಟು ಏನು ಆಗಲಿಲ್ಲ ಅಂದರೆ ಮತ್ತೆ ಬಡವ್ರು ಅಂತಂದು ಗೊತ್ತೈತೆ ಅವ್ರಿಗೆ ಅದಂಗೆ ನಾವು ಇರ್ಬೇಕಲ್ಲ. ಹಂಗೆ ಹಿಂಗೆ ಏನು ಇಲ್ದರಂಗೆ ಇದ್ರೆ ಹೆಂಗೆ ಹೋಗೋ ಬಂದಿಟ್ಟೆ ಚಲೋ ಸೀರೆ ಉಟ್ಟು ಹೋಗಿ. ಅದೇನಂದ ಆಯ್ತು ನಾವು ನೋಡು ಅದ್ರಾಗ ಟಜರಾಗ ಗೌರವನ ಕೇಳ ಕೊಡ್ತಾ ತೆಗದೆ. ಏನ ಅನ್ನೂನ ನೋಡಕ್ ಬರಕತ್ತಾರ ಅಲ್ವೇ? ಅಲ್ಲ ನಾನು ನೋಡಾಕ ಬಂದೆ ಹೋಗಿ ಅವ್ರ ಊರು ಮುಟ್ಟಿಂದಾರ ಹೇಳ್ಬೇಕಿಲ್ಲ ಅಂದ್ರೆ ನಾ ಏನು ಈ ಮನ್ಯಾಗ ಇರಾಕ ಲೆಕ್ಕಕ್ಕ ಇಲ್ಲ. ನನ್ಗೆ ಯಾರು ಏನು ಹೇಳ್ತಾರ? ತಮ್ಮಿಂದ ತಾವ ಹಿಂಗ ಕುಚು ಮಾಡಿ ಎಲ್ಲ ಮುಗಿಸ್ಬಿಡೋದಾರ ಈ ಮನ್ಯಾಗ. ಅದೇ ಈಗ ನಾನು ಆಗ್ಲೇ ಬಂದೆ ಕೇಳಿಂದ ಅನ್ನೂನ ನೋಡಾಕ ಬರಾಕತ್ತಾರ ಗರಬರ ಶ್ರೀಮಂತರದಾರ ಕಾರ್ ಅದಾವು ಅದಾವು ಬೊಂಗುಲಿ ಅದಾವು ಅಂತಂದು ಹಿಂಗ ನಾಟಕ ಮಾಡಿ ಆತು. ನಾ ಏನಾಯ್ತವ ಮನ್ಯಾಗ ಲೆಕ್ಕಕ್ಕಿಲ್ಲ. ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಳ್ಳೋದೆ? ಏನ ನಮ್ಮವನ್ನ ನಮ್ಮ ತಮ್ಮನ್ನ ಒಂದಿಷ್ಟು ದಿನ ನೋಡ್ಕೋಬೇಕು ಚಂದಾಗಿ ಅಂತಂದೆ. ನಾನೇ ತವ್ರ ಮನ್ಯಾಗ ಬಂದಿದ್ರೆ ತವ್ರ ಮನ್ಯಾಗ ನನಗೆ ಬೆಲೆನ ಕೊಡಂಗಿಲ್ಲ. ನೋಡ್ತೀನಿ ನನ್ನ ಸೊಸಿನ ಮುದ್ದಾದ ಸೊಸಿನ ಯಾರ ನೋಡಾಕ ಬರಾಕತ್ತಾರಂತ ಅದನ್ನ ಒಂದು ಮಾತು ಹೇಳಿಲ್ಲ. ನಮ್ಮ ತಮ್ಮನೇ ಹೇಳಿಲ್ಲ, ನಮ್ಮ ಅವನು ಹೇಳಿಲ್ಲ, ನಮ್ಮ ಅತ್ತಿಗೆನೇ ಹೇಳಿಲ್ಲ. ಏನ ಲೆಕ್ಕ ನೋಡೋಣಂದೆ ತವ್ರ ಮನೆಗೆ ಬಂದ್ರೆ ಹೆಣ್ಮಕ್ಳು ತಂದೆ ತಾಯಿ ಅಣ್ಣ ತಮ್ಮ ಅವ್ವ ಎಷ್ಟು ಖುಷಿ ಪಡ್ತಾರ. ನಮ್ಮ ಮನ್ಯಾಗ ಎಲ್ಲ ಉಲ್ಟಾ ಐತಿ. ಏನ್ ಮಾಡ್ಬೇಕ? ಹಣೆ ಬರಕ ಹೊಣೆ ಯಾರೇ ಅದಲ್ರಿ. ಒಲ್ ಬಿಡ ಎತ್ತಾಗ್ರಿ ಯಾಕಾಗ್ಲಿ ಚಲೋ ಆದ್ರೆ ಸಾಕಲ್ಲ ತಗ. ನೋಡ್ದೆ ಅಲ್ಲ ಇಲ್ಲೇ ಮನ್ಯಾಗ ಕಾರ್ಯ ಇಟ್ಕೊಂಡ ಮನಿ ಹೆಣ್ಮಕ್ಳು ಅಳ್ತಿದಾರನೆ ಕೆಟ್ಟ ದರಿದ್ರ ಅರಿಷ್ಟ ಹಚ್ಚಕ ಮತ್ತದ ಬಗಲ ನಿಂತ್ಕೊಂಡಾಕತ್ತ ನೋಡು ಗುಳು 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 ಗುಳು. ಅಲ್ಲಲ್ಲಿ ಏನ್ ಆಗಿತ್ತಿಲ್ಲ ಬುದೈತಿ ಏನೈತಿಲ್ಲ ನಿನಗ? ಆಯ್ವ ಬಿಡ ಅಳದೆ ಬಿಡು. ನೋಡದ ಹುಡುಗಿ ನೋಡಕ ಬರಾಕತ್ತಾರಂತ ನಾ ಅಂತದಿ ಬಾಗಲ ನಿಂತ್ಕೊಂಡ ಅಂತ ಅಳಕತ್ತೆ. ಏನತ್ತೀಗ ಏನ ಗುಡ್ಡನ ಹೊತ್ಕೊಂಡು ಬಿತ್ರ ತಲೆ ಮ್ಯಾಗ ಹೇಳ್ಬೇಕಂತಂದೆ. ಎಲ್ಲಿ ಕಾಣ್ಲಿಲ್ಲ. ನೀನು ನಿನ್ ಮಗ ಪಡ ಹಾಸಕ್ ಹೋಗಿರಲ್ಲ ವಾಗ ಮತ್ತೆ ಎಲ್ಲಿ ಹೋಗ್ಯಾರ ಏನು ಬಿಡತ್ತಾಗ ಬಂದಾಗ ಹೇಳಿದ್ರಾತ ಅಂತಂದೆ ನಾನು ಸುಮ್ಮನೆ ಇದೆಯಾ. ಅವಾಗ ಗೋಡ್ಯಾಗ ಎಲ್ಲಿ ಆಗಲ್ಲ ಹೇಳಿ ನಾನು. ಮತ್ತೆ ಅದಕ್ಕೆ ಪೇಟೆಗೆ ಹೋಗಿ ಅವಲಕ್ಕಿ ಅವ ಮೈಸೂರು ಪಾಕ
ದಾಣಿ ಪಾಣಿ ಎಲಿ ಅಡಿಕೆ ತಗೊಂಬಂದಾನೆ. ಅವ ಎಲ್ಲಿ ಹೇಳ ನಿನಗೆ, ಅವ್ ನಿನಗ ಕೂಡೇ ಇಲ್ಲ. ಅದನ್ನ ಹೇಳಿಲ್ದಕ್ಕ ಹಿಂಗ ಗುಳು 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 ಹತ್ಕೊಂತ ನಿಂತಿನ. ಇವ ನಡಿ ಹೋಗ, ಹೇಳಿಲ್ಲ ನಾನು ಜಕ ಮಾಡಿ ಹೊಸ ಸೀರೆ ಉಟ್ಕೊಂಡೆ ಹೋಗ ತಯಾರಾಗಿ ಹೋಗ ಅಂತಂದೆ. ಏನ್ ಹೇಳ್ಬೇಕವ ಇವ ನಿಮಗ? ನನಗಂತ ಸಾಕಾಗಿ ತಲೆ ಹಿಡ್ದು ಹೋಗೈತೆ ನೋಡತ್ತಾಗ. ಒಂದು ತಪ್ಪತ್ಲಿ ಒಂದೆ ಇವತ್ತಾಗ. ಹೋಗ ತಯಾರಾಗಿ ಹೋಗ. ಬೇಡ ಬಿಡತ್ತಾಗ ತಯಾರಾಗಿ ಏನಾಗ್ಬೇಕಾಗೈತಿ. ನಿನ್ನ ಮಗ ನಿನ್ನ ಮೊಮ್ಮಕ್ಕಳು ಚಂದ ಇದ್ರೆ ಸಾಕು. ನಾವೇನು ಇದಕ್ಕೆ ಉಪಯೋಗಿತೀವಿ? ನಾನು ನನ್ನ ಮಗ ಅದಲ್ಲಿವ ಹೆಂಗ ಚಲೋ ಇರು ಒಟ್ಟ ಹೆಂಗ್ರೆ ಯಾಕಾಗಲಿ. ತವ್ರ ಮನೆ ಹಾಲುಕದಂಗೆ ಹೋಗ್ಲಿ ಅಂತಂದು ನಾನು ಬಯಸ್ತಾನೆಲ್ಲ. ನಂದ ತಪ್ಪ ಮತ್ತೆ ತವ್ರ ಮನೆಯವ್ರು ನನಗೆ ಹೊರಗೆ ಇಟ್ಬಿಟ್ಟಾರ. ಹೆಂಗ್ರೆ ಯಾಕಾಗಲಿ, ಆರಾಮಾಗಿರ್ಲಿ ಅವ್ರು. ಯಾಕೆ ತಲೆ ಕೆಡ್ಸ್ಕೊಂಡು ಆಡಾಕತ್ತೀನಿ ನೀನೆ? ನಾನು ಹೇಳ್ಬೇಕಂದೆ. ಮತ್ತಿನ್ನ ದೊಡ್ಡ ಪೇಟೆ ಕಡೆ ಹೋಗಿ ಬಂದ್ರ ತಡಿ. ಮತ್ತು ಅವ್ರು ಬಂದಾಗ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅವ್ರ ನಾವು ನೋಡಕ್ಕೆ ಬಂದೀವಿ ಮನೆ ಯಜಮಾನ್ರ ಅಲ್ಲಿ ಹೊರಗೆ ಹೋಗ್ಯಾರ ಅಂದ್ರೆ ಏನು ತಿಳ್ಕೊಂತಾರೆ. ಅದಕ್ಕೆ ಮತ್ತೆ ಏನ ಬಿಡಪ್ಪ ತಮ್ಮ, ಹೆಂಗಾರೆ ಯಾಕಾಗಲಿ ನಿನ್ನ ಮಕ್ಕಳು ನೀವು ಚಂದಿದ್ರೆ ಸಾಕಪ್ಪ ನನಗೆ. ಮತ್ತೇನು ಬೇಡ. ಹೋಗ ಚಂದ ಇರ್ತಾರೆ ಹೋಗವ್ರೆ. ಹೋಗಿ ಜಕ ಮಾಡಿ ತಯಾರಾಗಿ ಹೋಗ್ರಿ. ಏನಾರ ಒಂದೇ ಸಿಕ್ಕತ್ತಂದ್ರೆ ಮುಗೀತು ನೋಡ. ಅದನ್ನ ಇನ್ನು ದೊಡ್ಡದಾಗಿ ಹಂಗ ಹೇಳ್ಕೊಂತ ನಿಂತು ಬಿಡದೆ. ಹೋಗ ಗಾಡಿ ಹೋಗ. ಜಮಖಾನ ಪಂಖಾನ ಆಷಾಢ ಇಲ್ಲ ನೋಡೋಗ ಗರೋಳೆ. ಹ್ಞೂ ಆಯ್ತು ಇವ. ಯಾಕೆ ಬಿಡ ಕಾಳು ಬೇಡ ನಡಿ ಒಳಗೆ. ರಮೇಶ್ ಎಲ್ಲೋಗೆ ನಾವ ಎಲ್ಲೇ ಹೋಗ್ಯಾನ, ಪಿರಾಂಡ ಸ್ಕೂಟ ಹೋಗ್ಯಾನ. ಅವ್ರಿಗೆ ಗೊತ್ತಿಲ್ಲ, ನನಗ ಗೊತ್ತಿಲ್ಲ. ಇನ್ನು ನನ್ನ ಮಗ ಎಲ್ಲಿ ಗೊತ್ತಿರ್ತೈತಿಪ್ಪ. ಅದಕ್ಕೆ ಹೋಗ್ಯಾನವ. ಗೊತ್ತಿದ್ದಿದ್ರೆ ಇಲ್ಲ ಇದ್ದ ಹೊರೆ ಈ ಹೊರೆ ಮಾಡ್ತಿದ್ದ. ಮತ್ತೆ ಅವನಂತೆ ಮದುವೆ ಲೆಕ್ಕಕ್ಕೆ ಹಾತೊಂದ. ಮತ್ತೆ ಮಾವನ ಮಗಳದೆ ಸೋದ್ರ ಸೊಸಿದ ಮದುವೆರ ಮಾಡ್ಲಿ ಅಂತಂದೆ. ಮತ್ತೆ ನಾನು ಹೇಳಿದ್ದೆ ಮಾಡಪ್ಪ, ಮತ್ತೆ ಪುಣ್ಯರ ಬರ್ತತಿ, ನಿನಗೆ ಎಲ್ಲಾರ ಒಂದು ಚಲೋ ಕನ್ಯಾರ ಸಿಗ್ತತಿ ಅಂತಂದು ಹೇಳ್ತಿದ್ದೆ. ಮತ್ತೆ ಗೊತ್ತಿಲ್ಲ. ಅದಕ್ಕೆ ಮತ್ತೆ ಅವನ ಪಿರಂಡ ಕರದ ಅಂತಂದು ಹೋಗ್ಯಾನ. ಹೋಗ ಅವಂದೇನ ಇದು ಇಲ್ಲ. ಹೋಗ ನೀನು ಹೋಗಿ ತಯಾರಾಗಿ ನೋಡೋಗ. ಗೌರವ ಒಗ್ಗರಣೆ ಮಾಡ್ತಾ ನಿಂದಿದ್ಲ, ಮಾಡಿಟ್ಟಾಳೆ ಏನ ನೋಡೋಗ. ಆತ ತಗೋ ಹೋಗೋ. ನೋಡ ತಗ ಕಣ್ಣಿಗೆ ಒಂದಿಟ್ಟು ಜಂಡು ಮುಚ್ಕೊಂಡೆ. ಅತ್ತೆ ಜಗಷ್ಟು ಕಣ್ಣೀರು ಬಂದ್ಬಿಟ್ಟು ಅವೆ. ಈಕಿ ನಮ್ಮವ್ವ ನಮ್ಮ ತಮ್ಮ ಅದಕ್ಕರಿ ಅಂತಂದು ನಂಬೇ ಬಿಟ್ಟಾರ. ಏನು ಮಾಡೋದೆ? ನಮ್ಮ ಇವ ರಮೇಶ್ ಏನೇ ಪ್ಲಾನ್ ಮಾಡ್ತಾನೆ ಇವ. ಅವ್ರೇನೇ ಬರಂಗಿಲ್ಲ ತಗೋ ಅಂತಂದೆ ಹೋಗ್ಯಾನ. ಅವ್ರ ಮನೆಗೆ ಬಂದ್ರಲ್ಲ ಈಕಿನ ನೋಡೋದ. ಅಲ್ವೇ ಇವ, ನೀನಾರ ಅಕ್ಕಗೆ ಒಂದು ಮಾತು ಹೇಳ್ಬೇಕಿಲ್ಲ. ಅನ್ನೂ ನೋಡಕ್ಕೆ ಬರಕತ್ತಾರವ. ಮತ್ತೆ ಮನೆ ಪನಿ ಎಲ್ಲ ಸ್ವಚ್ಛ ಕಸ ಪಸ ಹೊಡೆದೆ ಧೂಳ ಪಳ ಹೊಡೆದೆ ಹೊರಸ್ ಹೋಗೋರು ಅನ್ಕೂಟ ಅಂತಂದು ಹೇಳಿದ್ರೆ ಮತ್ತೆ ಅದಕ್ಕೆ ಒಂದಿಟ್ಟು ಖುಷಿ ಆಕಿತ್ತೆ. ನೀನು ಈಗ ಅವ್ರು ಬರಾಕತ್ತಾರ ಈಗ ಹೇಳಿಲ್ವೇವ? ಯಪ್ಪ ಗೌಡೆ, ನಿನಗೆ ಹಾಕಿದ್ದು ಬುದ್ಧಿ ಗೊತ್ತಿಲ್ಲ. ಸುಮ್ಮನೆ ಇದ್ದು ಬಿಡ ನೀನು. ಸುಮ್ಮನೆ ಇರ. ಏನು ಯಾಕೆ ತಲೆ ಕೆಡ್ಸ್ಕೊಂತೀರಿ? ಏನವ ಇವ ನೋಡಿ ಈಗ ಹಿಂಗೆ ಮನೆ ಹೆಣ್ಮಕ್ಳು ಹತ್ಕೊಂತ ನಿಂತ್ರ ಮನುಷ್ಯಗೆ ಸಮಾಧಾನ ಆಕತ್ತೀನಿ ಬೇವ. ತಗ ಅವ್ರು ಬರಾಕತ್ತೀವಿ ಅಂದ್ರೆ ಎಲ್ಲಿದಾರ ಏನೇನು ನೋಡೋಣ ತಗೋ. ಮತ್ತೇನು ಮಾಡೋದೆ? ಅಕ್ಕಿ ಅನು ಸಜ್ಜಾಗ್ಯಾಳ ಅಂತಾನೆ. ಏನಪ್ಪ ಯಪ್ಪ ನೋಡ ನಡಿ ಒಳಗೆ. ಅದೇ ಸರೋಜಿನಿ ಬರಲಿಲ್ಲ ನೋಡಿನೇ. ಊರ್ಕಿಂತ ಮುಂಚೆ ಬರ್ತಾನೆ ಅವ್ರಿಗಿಂತ ಮುಂಚೆ ಬರ್ತಾನೆ ಮಲ್ಲವ ಅಂತ ಅಂದಿತ್ತೆ. ಇನ್ನೂ ಬರಲಿಲ್ಲ. ಬರ್ಬೋದು ತಗೋ ಅವ್ರು. ಯಪ್ಪ ಅಂತ ಇಂತ ಬಂದಪ್ಪ ಡಿ ಸೋಜೆ. ಅದಕ್ಕೆ ಹೇಳಿದೆ ದೌಡ್ ಬಾ ಅಂತಂದೆ. ಈಕಿನ್ನ ಕಣ್ಣದಾಗ ಬುಟ್ಟಿ ಹಾಕಿ ಸಗಣಿ ಬುಟ್ಟಿ ಹಾಕಿ ಬಂದಿಲ್ಲ. ಬರ್ಲಿ ಬಂದು ಜಗ್ಗ ಸಾಯಕತ್ ನೋಡಕ್ಕಿಗೆ. ಇದೇನ ಇವ ಬಂದು ನಿಂದಿರ್ತೈತಿ. ನಿಂತ ಇಳ್ಯಾಕ ಒಂದು 3 ತಾಸು ಮಾಡ್ತೈತಿ. ಬಂದ್ಬಿಟ್ಲೆ ತಡಗನ ಇಳಿದೆ. ಹಂಗೆ ಕಲಾವತಿ ಹಿಂಗೆ ಕಲಾವತಿ ಅಂತಂದೆ ಮಾತಾಡ್ಬೇಕು ಅನ್ನೋದು ಪ್ಲಾನ ಇಲ್ಲ. ಇದಕ್ಕೆ ಎಲ್ಲ ನಾನೇ ಹೇಳ್ಕೊಡ್ಬೇಕೆ. ಇದೊಂದು ಗೆಟಪ್ ಹಾಕೊಂಡು ನಿಂತು ಬಿಟ್ಟತಿ. ಇಳಿಯ ಸರೋಜಕ್ಕ ಇಳಿಯ. ಇವ ಆಕಿ ಇಲ್ಲ ತಗೋ ಇಳಿ. ಮತ್ತೆ ನಾಟಕ ಮಾಡ್ಬೇಕು ನೋಡ. ಹಂಗೆ ಪೇಶನ ಹಿಂಗೆ ಪೇಶನ. ಚಸ್ಮಾ ಹಿಂಗೆ ತಿರ್ಗಿಸೋದೇನೆ, ತೆಪಿಗೆ ಹಂಗೆ ತಿರ್ಗಿಸೋದೇನೆ. ಇಳಿಯ ಸರೋಜಕ್ಕ ಇಳಿಯ. ಇವ ಇಳಿ. ಆಕಿನ ಬಂದಿಲ್ಲ ತಗೋ ಇಳಿ ಹಂಗೆ ಇಳಿ. ಮತ್ತಿನ್ನ ಇಳ್ಯಾಕೆ ಹೋಗಿ ನಮ್ಮನೆ ಬಿದ್ದಿಗಿದ್ದಿ. ಹಲೋ ಹಾಯ್ ಹಲೋ ಹಾಯ್ ಅಯ್ಯಯ್ಯ ಡಿ ಸರೋಜಕ್ಕ ಅಯ್ಯಯ್ಯ ನಾನು ಕೈಯಾಗ ಒಂದು ಚಾವಿಯರ್ ಹಿಡ್ಕೊಲಿಲ್ಲ. ಏನದ? ನೀ ಯಾಕೆ ಹಿಂಗೆ ಮಾಡ್ಕತ್ತೀವ? ಹೋಗು ನೋಣ ತಗೀದು ನಮ್ಮ ಕಲ್ಲಮ್ಮ ನನಗೆ ಇನ್ನೂ ಯಾವ್ದಾವ್ದು ರೋಗ ತಂದು ಇಡ್ಬೇಕಂತಂದು ಮಾಡಿ ಇಡ್ಯಾಳ ಏನತ್ತಾಗ. ಏವ ನೀನು ಸಿಡ್ಕೊಂಡು ಹೋಗ್ಲಿ ನಿನಗೆ. ನಾ ಏನಾತ ಇವ ಇದಕ್ಕೆ ಯಾಕೆ ಹಿಂಗೆ ಪೀಡ್ಸ್ಕೊಂಡಾಗ ಬಂದಾಗತಿ ಮಾಡಕತ್ತೈತೆ ಅಂತಂದ್ರೆ ಎದಿ ಜಲ್ಲ ಅಂತ ನಂದರ. ಮತ್ತಿನ ಎಲ್ಲಿ ಒಳಗೆ ಹೋಗಿ ಚಾವಿ ತಂದು ಕೈಯಾಗ ಕೊಡದ್ರಾಗ ಒಟಕ ಅಂತೀನ ಅಂತ ಅನ್ಕೊಂಡಿದ್ದೆ ನೋಡ. ಅನ್ಕೊಂತಿ ಬಿಡುವ ನೀನು. ಅನ್ಕೊಂತಿದ್ದಿ ಅನ್ನೋದ್ರಾಗ ಏನೈತಿ? ಮತ್ತೆ ಏನೈತಿ ಈಗ ಹೇಳೋದು ಹಾಕಿ ಕಲಾವತಿ ಇನ್ನೂ ಬಂದಿಲ್ಲನೇ? ಯವ್ವ ಎಷ್ಟೊತ್ತನ ನಾಟಕ ನೋಡಿ ಜಗ್ಗನಕನ್ವ ಇವ ಹೊಟ್ಟಿ ಹುಣ್ಣಾಗಿ ಹೋತ ನಗದ್ರಾಗ. ಹೌದಾ? ಏನಂತ? ಹಾಕಿ ಸಗಣಿ ಬುಟ್ಟಿ ಹೊತ್ಕೊಳಂಗಿಲ್ಲ ಅಂತ ಹಾಕಿ ಹೊತ್ಕೊ ಅಂತಂದು ಹಾಕಿ ನೋನ ತಗ ಕಡೆಗೆ 2 ಸಗಣಿ ಬುಟ್ಟಿ ವರ್ಷ ಬಿಟ್ಲ ಬಿಡು ಹಾಕಿ ನಿಂಗವ.
ಹೌದಾ ಹೋಗೋ ನನ್ನ ತಗ ಅಲ್ಲಿ ದಾರ್ಯಾಗ ಎಲ್ಲಿ ಕೂಡ್ಲಿಲ್ಲ ಬಿಡು ನನಗೆ ಆ ಕಣ್ಣದಾಗ ಏನಾರ ಹೋಗಿರ್ಬೇಕಾಕೆ. ಹಾ ಕಣಕ್ಕ ಹೋಗ್ಯಾಳ ಬರ್ತಾಳ ಹೇಳಾಳ ಅವ್ರತ್ತಿ 2-3 ಸರಿ ತಗೊಂಬಂದ್ ಹಾಕ ಅದ ಮಾಡಿ ಅಲ್ಲೇ ಕುಳ್ಬಾರ್ದೆ ಹಾಕಿ ಬರೋಣ ಅಂತಂದು ಹೇಳಾಳ. ಬರ್ಬೋದು ಈಗ ಬರ್ಬೋದು ಕೇಳಿಲ್ಲ ಡಿ ಸೋಜಾ ಸರ್ ಯಾವಾಗ ಬರ್ತಾರ ಅಂತಂದ್ಲ. ಅಯ್ಯಯ್ಯ ನೀ ನೋಡಿದ್ರ ಸಗಣಿ ಬುಟ್ಟಿ ಹೊತ್ಕೊಂಡು ಹೊಂಟಿದಿ ಮತ್ತೆ ಡಿ ಸೋಜಾ ಸರ್ ಬಂದ್ರೆ ಏನ್ ಮಾಡ್ತೀಯ ಅಂತಂದೆ. ಇವ ಅವ್ರೆ ಬರೋದ್ರಾಗ ಬಂದೆ ಸಗಣಿ ಬುಟ್ಟಿ ಅಲ್ಲೇ ಇಟ್ಟು ಹಿತ್ಲಾಗ ಸ್ವಚ್ಛಾಗಿ ಜಳಕ ಮಾಡಿ ಡಿ ಸೋಜಾ ಸರ್ ಬರೋದ್ರಾಗ ಬರ್ತಾನೆ ಅಂದ್ಲೆ. ಹೌದಾ ಇವನ ಒಂದೇ ಏನು ಬಿಡುವ ಇವ ಬರ್ಲಿ ನೋಡೋಣ ಏನು ಮಾಡ್ತಾಳೆ ಏನ ಜಾಗ ಸಯ್ಯಕತಿಕಿ ಏನನ್ ಮುಂದೆ. ಅದಕ್ಕ ಮತ್ತೆ ಆಕಿ ಹೆಂಗಾರ ಮಾಡಿ ನಿನ್ನ ಬುಟ್ಟಿಗೆ ಹಾಕೊಂಡೆ ರೊಕ್ಕ ಎಲ್ಲ ಜಪ್ತಿ ಮಾಡಿ ಹೆಂಗಾರ ಮಾಡಿ ಲಪಡಾಶಿ ಇದು ಮಾಡ್ಬೇಕಂತ ಮಾಡಕತ್ತಾಳೆ. ಆಕಿಗೆ ಬುದ್ಧಿ ಭೇಟಿ ಮಾಡಿಸ್ಬೇಕು ನೀನೆ ಸರೋಜಕ್ಕ. ಹಾಂ ಬರ್ಲಿ ಆಕಿ ಅವ್ರತ್ತಿ ಬಂದಾಳೆ. ಅಯ್ಯ ಅದ್ರ ಸಿಡ್ಕೊಂಡು ಹೋಗ್ಲಿ 15-20 ವರ್ಷ ಆಗಿತ್ತು ಮಗಳ ಮನ್ಯಾಗ ಇರ್ತಾನೆ ಇವ ಇಲ್ಲೇನಿರ್ಲೇ ಇವ ಅಂತಂದು ಸಟ್ಕೊಂಡು ಹೋಗಿತ್ತು ಈಗ ಮತ್ತೆ ಬಂದತನೆ. ಅಣ್ಣ ಇವ ಬಂದತಿ ಆಕಿಗೆ ಕಲಾವತಿಗೆ ಚಾಟ್ರನ ನೆಟಗಾಗೈತೋ ಹಾಕಿದೆ ಅವ್ರತ್ತಿ ಬಂದಾಗಿಂದಾನ ಹೊರಗ ಬಂದಿಲ್ಲ ಹಾಚಲ್ ಹೊರಗೆ. ಹೌದಾ ಗೌನವನ ತಗ ಯವ್ವ ಅಂದಂಗ ನಂದು ಒಂದಿಟ ಕೆಲಸ ಇತ್ತ ಇವ ದೌಡ ಒಂದಿಟ್ಟು ಇಲ್ಲಿ ಮುಗಿಸಿ ಮತ್ತೆ ಅಲ್ಲೇ ಗೌಡ್ರ ಮನೆ ಕಡೆ ಹೋಗ್ಬೇಕು ನಾನೇ. ಹೌದಾ ಏನೈತಿ ಗೌಡ್ರ ಮನ್ಯಾಗ? ಅಯ್ಯಯ್ಯ ನಿಂಗೆ ಸುದ್ದಿನಾಗ ಗೊತ್ತಿಲ್ಲಲ್ಲ ಈಕಿನ ನಾನು ನೋಡಕ್ಕೆ ಬರಾಕತ್ತಾರ ಇವ ಬೆಂಗಳೂರಿಂದ. ಅದೇ ನಂಗೆ ಗೊತ್ತಿರೋರವ್ರೆ ಗರ್ಭರ ಶ್ರೀಮಂತರ ಅವರು ಮತ್ತೆ ಅದಕ್ಕೆ ನೋಡಕ್ಕೆ ಬರಾಕತ್ತಾರ ಮತ್ತು ನಾನು ಇಲ್ಲಿದ್ರ ಅಲ್ಲೇ ನೋಡ ನಾವು ಇಲ್ಲಿ ತನಕ ಬಂದ್ರಿ ಬರ್ಲೇಲಿಕ್ಕಿ ಸರೋಜಾ ಅಂತಂದು ಅಂತಾರವ್ರೆ. ಅದಕ್ಕೆ ಮತ್ತೆ ದೌಡ ಹೋಗಿ ಇಲ್ಲಿ ಒಂದಿಷ್ಟು ಮುಗಿಸ್ಕೊಂಡು ದೌಡ ಅಲ್ಲಿ ಹೋಗ್ಬೇಕು ನಾನು ಅವರು ಬರಾಕತ್ತೀವಿ ಒಂದೇವೆ ಅಂತಂದು ಅಂದ್ರೆ ಏನ ಇಂಗ್ಲಿ ಪೀಸ್ನಾಗ ನನಗೆ ಅರ್ಥ ಆಗಲಿಲ್ಲ ಏನಿಲ್ಲ ಬರ್ರಿ ದೌಡ್ ಬರ್ರಿ ಅಂತಂದು ಅಂದೆ ನಾನೇ. ಹೌದಾ ಅದೇ ನಾನು ಬರ್ತಂತವ್ರೆ ಸರೋಜಕ್ಕ. ಯವ್ವ ನೀನು ಬರ್ತೀಯ ದೌಡ್ ಬಾ ಇದು ಬರ್ಲಿಲ್ಲಲ್ಲ ಕಲಾವತಿ ದೌಡ ಒಂದಿಟ್ಟು ಇಲ್ಲಿ ಡೀಲ್ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಇವ ದೌಡ. ಕಲಮ್ಮ ಬಂದ್ಲು ಕಲಾವತಿ ಬಂದ್ಲು ಹಿಂದೆ ನೋಡ. ಹೌದಾ ಬರ್ಲಿ ಅದೇ ಕಲಾವತಿ ಬಂದಾಳ್ರಿ ಈಗ ಅಲ್ಲಿ ಒಳಗೆ ಹೋಗ್ಯಾಳ್ರಿ ಸರ ಕರಿತಿಂತಾಳ್ರಿ. ಡಿ ಸೋಜಾ ಸರ್. ಅಯ್ಯೋ ಹಿಂದೆ ಯಾರ ಬಂದಾರಮ್ಮ ನೋಡಮ್ಮ ಕಲ್ಲಮ್ಮ ಅವ್ರು ಯಾರು ನೋಡು ಅವ್ರಿಗೆ ಸ್ವಲ್ಪ ಜಾಗ ಬಿಡು ಪಾಪ ಅವ್ರ ಎಂಥದ್ದು ಬುಟ್ಟಿ ತಲೆ ಮೇಲೆ ಒಂದು ಇಟ್ಕೊಂಡಾರ ಕೈ ಒಳಗೊಂದು ಇಟ್ಕೊಂಡಾರ ಜಾಗ ಬಿಡಮ್ಮ ಪಾಪ ಅಲ್ಲ ಏನಾದರೂ ಬೀಳ್ಸಿಸ್ಯಾರ. ಯಾರಪ್ಪ ಅವ್ರೆ ಬುಟ್ಟಿ ತೊಗೊಂಬಂದಾರೆ ಕಲಾವತಿ ಹೋಗೋಣ ಅಂತ ಅವ್ರೆ ಸರ್ ಗೊತ್ತಾಗ್ಬಂದು ನೋಡಿ ನೀನ ಅಂತಂದೆ. ಸರ ಈಕಿನ ರೀ ಕಲಾವತಿ ಅದೇ ಸಗಣಿ ಬುಟ್ಟಿ ಹೊತ್ಕೊಂಡಾಳ್ರಿ ಅದೇ ಎಂತ ಬುಟ್ಟಿ ಅಲ್ರಿ ಸಗಣಿ ರೀ ಅದ ಆಕಳ ಸಗಣಿ ಆಗ್ತಾವ್ರಿ ಅದ ಸಗಣಿ ರೀ ಅದ ಇದೇ ಭರಣಿ ಅಲ್ಲ ಇದೇ ರೀ ಕುಳ್ಳೆ ಭರಣಿ ಕುಳ್ಳೆ ನೀವು ಏನ ಅಂತೀರಿಪ್ಪ ನಾವರ ಕುಳ್ಳು ಅಂತೀವಿ. ಬೆಂಗಳೂರು ಕಡೆ ಎಲ್ಲ ಬೇರಣಿನ ಊರಣಿನ ಅಂತಾರ. ಕುಳ್ಳು ಬಿಡಾಕ ಕಣಕ್ಕ ತಗೊಂಡ್ ಹೊಂಟಾಡ್ರಿಕೆ ಅದಕ್ಕೆ ಮತ್ತೆ ನಾನು ಹೇಳಿದ್ದೆ ಡಿ ಸೋಜಾ ಸರ್ ಬರ್ತಾರ ಬಾ ಇಲ್ಲೇ ಅಂದೆ. ಇವ ಇದೊಂದ್ಸರಿ ಒಗದ್ ಬರ್ತಂತಡಿ ಅಂತಂದು ಹೇಳಿದ್ಲ ಮತ್ತೊಮ್ಮೆ ತುಂಬ್ಕೊಂಡು ಹೊಂಟಾಳ ನೋಡ್ರಿ ಸರ್. ಅದೇ ಇದೇ ಕುಳ್ಳೆ ಒಲಿಗೆ ಹಚ್ಚಾಕ್ರಿ ರೊಟ್ಟಿ ಪಟ್ಟಿ ಬಿಡಾಕ ಕುಳ್ಳು ಹಚ್ತೇವ್ರಿ ನಾವು ಹಿಂಗೆ ಹಚ್ಚಿ ಒಣಗಿಸಿ 2-3 ದಿನ ಒಣಗಿಸಿ ಮತ್ತೆ ಹೊಳಿಸಿ ಹಾಕಿ ಮತ್ತೆ ಒಣಗಿಸ್ತೇವ್ರಿ. ಮತ್ತೆ ಮಳೆಗಾಲ ಬರೋದ್ರಾಗ ಎಲ್ಲ ಒಂದ್ ಕಡೆ ಹಾಕಿ ಹಿಂಗೆ ಕುಳ್ಬಾನ ಒಟ್ಟಿ ಬಿಡ್ತೇವ್ರಿ. ಮತ್ತೆ ಅವಾಗ ಎರಡೆರಡು ತಕೊಂಡೆ ಉರಿ ಹಚ್ಚಿ ರೊಟ್ಟಿ ಮಾಡ್ತೇವ್ರಿ ಸರ ನಾವು. ಯವ್ವ ಇದ್ರ ಹೆಣ ಐತ್ರಿ ಅವ್ರು ಸರ್ ಏನಾರು ಕೇಳಿದ್ರಣ ಇದೇನಮ್ಮ ಎಲ್ಲಿಂದ ಬರ್ತತಿ ಯಾಕೆ ಮಾಡ್ತಾರ ಎದಕ್ಕೆ ಮಾಡ್ತಾರ ಎಲ್ಲಿ ತೊಗೊಂಡೋಕಾರ ಎಲ್ಲಿ ಬಿಡಿತಾರ ಕುಳ್ಳು ಎದಕ್ಕೆ ಕೊಡ್ತಾರ ಕುಳ್ಳು ಎದಕ್ಕೆ ಯೂಸ್ ಮಾಡ್ತಾರ ರೊಟ್ಟಿ ಮಾಡ್ತಾರ ಎರಡೆರಡು ತಕೊಂತಾರ ಅಂತ ಕೇಳಿದ್ರಣ ಅವ್ರು. ಇಲ್ಲಿದ್ದ ಹೇಳಿ ಇಲ್ಲಿಗೆ ಸುಣ್ಣ ಹೊಲಿಸಿ ಆ ಸರ್ ಮುಂದೆ ನನ್ನ ಕೆಟ್ಟ ಸೇ ಮಾಡಿರ್ತಾರ ನೋಡ್ರಿ ಬಾಯಿಕೆ ಅಂತಂದಾಗ ಏನ್ ಮಾಡ್ಲಿ ನಾನೇ ದೇವ್ರ ಪರಮಾತ್ಮ ಏನ್ ಮಾಡ್ಲಿ ಚಿನ್ನ ಕಲ್ಲವನ್ನ ಮತ್ತ ಕಾರಿಗೆ ತಿಂದ ಗುದ್ದಿ ಬಿಡ್ಲಿ ಚಿನ್ನ ಅನ್ಸ್ಬಿಟ್ಟತ್ ನೋಡ್ರಿ ಈಗ ಅತ್ತಾಗ ಏನ್ ಮಾಡ್ಲಿ ನೋಡ್ ನಾನು ಅಸಹ್ಯ ಹಾಕತೈತಿ ಸರ್ ನನ್ನ ನೋಡಾಕತ್ತಾರ ಏನ್ ಮಾಡ್ಲಿ. ಸರ ಈಕೆ ಕಲಾವತಿ ಗೊತ್ತಾಲಿಲ್ರಿ ಈಕೆ ನಮ್ಮ ಮನೆ ಮಗಲ್ದಾಗ ಅದ ಅಲ್ರಿ ಒಂದ್ಸರಿ ಬಂದಾಗ ಸೀರೆ ಉಟ್ಕೊಂಡಿದ್ಲಲ್ರಿ ಚಲೋ ರೇಷ್ಮೆ ಸೀರೆನ ಬೇರ್ತಡೆ ಅಂತಂದೆ ಆಕಿನಾರಿ ಈಕೆ ಮತ್ತೆ ನಿಮ್ಗೆ ಅದೇ ಸಗಣಿ ಪಗಣಿ ಹಿಡ್ಕೊಂಡ ಅಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಅದಕ್ಕೆ ನಾನು ಹೇಳಿದೆ ಅದಕ್ಕಿಂತ ಮುಂಚೆ ಆಕಿನಾರಿ ಕಲಾವತಿನ ಈಕೆ. ಹೌದಾ ಅಯ್ಯೋ ಗೊತ್ತೇ ಸಿಗ್ಲಿಲ್ಲಮ್ಮ ನನಗೆ. ಇಷ್ಟೆಲ್ಲ ಕೆಲಸ ಮಾಡ್ತೀರಾ ನೀವು ಇದೆಲ್ಲ ಕೆಲಸ ಮಾಡ್ತೀರಾ ಒಳ್ಳೇದಮ್ಮ ಒಳ್ಳೇದು. ಕಲ್ಲವ ತಣ್ಣಗಿರ ಬಾಯಿಗೆ ಒಂದಿಟ್ಟು ಚಿಲಕ ಹಾಕೊಂಡು ತಣ್ಣಗಿರ ನೀನು ಸರ್ ಮುಂದೆ ಮತ್ತೊಂದಿಟ್ಟು ಅಸಹ್ಯ ಮಾಡಿ ನನಗೆ ಅಯ್ಯ ಕಲಾವತಿ ಬರೋಣ ಒಳಗೆ ಬಂದು ನೋಡ್ರಿ ಸರಾಕಿ ಕಲಾವತಿ ಅಯ್ಯವ ಸರ್ ಮುಂದೆ ಕೆಟ್ಟ ಅಸಹ್ಯ ಆಯ್ತು ವೈವ ನಿಂದ್ರಂಗ ಆಗ್ಲಿಲ್ಲ ನನಗರ ಏನ್ ಮಾಡ್ಲಿ ನೋಡ ಸರ್ ಬರ್ತಾರ ಅಂತಂದು ನಾನು ಹೋಗಬೇಕಾರ ಅನ್ಕೊಂಡೆ ಹೊಳ್ಳಿ ಇನ್ನೊಂದ್ಸರಿ ಹೋಗದ್ ಬಂದ್ರ ತಡಿ ಅಂತಂದು ತುಂಬ್ಕೊಂಡು ಹೋಗೋದ್ರಾಗ ಬಂದ್ಬಿಟ್ರ ಸರ್ ಏನ್ ಮಾಡ್ಲಿ ವಾಯ್ವಾ ಹಣೆ ಬರ ನಂದೆ.
ಸರೋಜಕ್ಕ ಬರೋಬ್ಬರಿ ಅಸಹ್ಯ ಆಗೈತೆ ಆಕಿಗೆ ಬರೋಬ್ಬರಿ ಅಸಹ್ಯ ಆಗೈತಿ ಸಗಣಿ ಬಿಟ್ಟಿ ಹೋಗ್ತಾ ಹೋಗದೆ ಒಳಗ ಬರೋಣ ಅಲ್ಲ ಕರೆದ್ರೆ ಹೊಳೆ ನೋಡುವಲ್ಲ ಹೋಗೋಣ ತಗ ಇನ್ನೇನು ನಿನಗೆ ಮಾರಿನ ತೋರ್ಸಂಗಿಲ್ಲ ಅನ್ಸತ್ತೆ ಆಕಿ ಸರೋಜಕ್ಕ ಹಾಯ್ ಬಾ ಅದೆಲ್ಲಿ ಮಾರಿ ತೋರ್ಸ್ಬೇಕ ನೋಡ್ತೀನಿ ನಾವು ಸಗಣಿ ಬಿಟ್ಟು ಹೋಗ್ತಾ ಹೋಗದೆ ಹೆಂಗೆ ಗೊತ್ತಾ ಅಡ್ಕಸ್ವಿ ಮಾರಿ ತೋರ್ಸಂಗಿಲ್ಲ ಕೆಟ್ಟ ಅಸಹ್ಯ ಆಗೈತೆ ಆಕಿಗೆ ಸರೋಜಕ್ಕ ಐಕಿಲ್ಲ ಕಲಾತಿ ಕಲಾತಿ ಯವ್ವ ಸಗಣಿ ಬಿಟ್ಟಿ ಬಾಗಲ್ಲ ಹೋಗೋದು ಹೋಗಿಯಲ್ಲ ಇವ ತಗೊಂಡಾರ ಹೋಗುವ ಇದೇ ಅವ್ರ ಡಿ ಸೋಜ ಸರ್ದ ಕಾರ್ ಹೋಗಕ್ಕೆ ಜಗನ ಇಲ್ಲ ಮತ್ತೆ ಇನ್ನ ಹಿಂಬರ್ಕಿಲ್ಲ ಹೋಗ್ಬೇಕವ್ರೆ ಸಗಣಿ ಬಿಟ್ಟಿ ತೊಗೊಂಡು ಹೋಗ್ಬಾರ ಇವ ಅಂದಿಟ್ಟೆ ಹೋಗೋ ನೋಡಂತ ಇನ್ನು ಹೊರಗೆ ಬರಂಗಿಲ್ಲ 2 ದಿನ ಆತದ ಸಾಕಿನ ಹಾಕಲ್ಲಮ್ಮ ನಾನು ಗೋರಕ್ಕರ ಮನೆ ಕಡೆ ಹೋಗ್ತೀನಿ ಮನೆಗೆ ಹೋಗಿ ಸೀರೆ ಉಟ್ಕೊಂಡು ಹಂಗೆ ಬರ್ತಾನೆ ನೀನು ಹಿಂಗಾಸಿ ಬಂದು ಮ್ಯಾಗಿನ ಒಣಗೆ ಹಾಸಿ ಹ್ಞೂ ಆತ ಸರ್ಜಕ